ನಮಸ್ಕಾರ. ಒಳ್ಳೆ ಹರಿಯ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ಸುಮತಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾದಂ ವಿಮಾಯಂ ಗ್ರಹಜಮಹಮಮೇಜಂ ಛೇಜಮಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಕಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ. ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾ ವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌರಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವರಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನದಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರವತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇಲ್ಲಿಯವರೆಗೆ ಈ ಪ್ರಾಭಾಕರ ಮತ ಅದರ ಬಗ್ಗೆನೇ ಚರ್ಚೆ ನಡೀತಾ ಇದೆ, ವಿಸ್ತಾರವಾಗಿ ನಡೀತಾ ಇದೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ವ್ಯಾಖ್ಯಾನದಲ್ಲಿ ಬಹಳ ವಿಶೇಷ ವಿಷಯಗಳಿದೆ. ಮೊದಲು ಒಂದು ಮಾತು ಬಂತಿದೆ, ಏನಂದ್ರೆ ಈಗ ಈ ಸ್ವಾಧ್ಯಾಯ ಅಧ್ಯಯನ ಮಾಡ್ಬೇಕು ಅಂತ ಒಂದು ಮಾತು ಬಂತು. ಅಂದ್ರೆ ತಮ್ಮ ತಮ್ಮ ಶಾಖೆಗಳನ್ನ ಓದ್ಬೇಕು ಅಂತ. ಇದು ಯಾವಾಗ ಗೊತ್ತಾಗತ್ತೆ ಒಬ್ಬನಿಗೆ ಅಂತ ಪ್ರಶ್ನೆ. ಯಾಕಂದ್ರೆ ಇನ್ನು ವೇದನೆ ಓದ್ಲಿಲ್ಲ. ವೇದ ಓದೋದಕ್ಕಿಂತ ಮುಂಚೆ ಈ ವಿಷಯನಾದ್ರೂ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಗೊತ್ತಾಗಲ್ವಲ್ಲ. ವೇದ ಓದ್ಮೇಲೆ ನಮಗ್ ಗೊತ್ತಾಗತ್ತೆ, ಓ ನಮ್ಮ ಶಾಖೆಗಳನ್ನ ಅಧ್ಯಯನ ಮಾಡ್ಬೇಕು ಅಂತ. ಆದ್ರೆ ವೇದ ಓದ್ಬೇಕು ಅಂತಂದ್ರೆ ಅದ್ ಹೆಂಗ್ ಓದ್ತಾನ? ಅದಕ್ಕಿಂತ ಮೊದಲು ಗೊತ್ತಿರ್ಬೇಕಲ್ಲ, ಓ ವೇದ ನಾನು ಓದ್ಬೇಕು ಅಂತ. ಅದ್ ಹೇಗ್ ಗೊತ್ತಾಗತ್ತೆ? ವೇದ ಓದದ ಮೇಲೆ ಗೊತ್ತಾಗೋದು ವೇದ ಓದ್ಬೇಕು ಅಂತ. ಮತ್ ಮೊದಲೇ ಹೇಗೆ ವೇದ ಓದ್ಲಿಕ್ಕೆ ಹೋಗ್ತಾನೆ ಅಂತ ಒಂದು ಪ್ರಶ್ನೆ ಇಟ್ಟಿದ್ದು. ಅದ್ ಸಂಧ್ಯಾವಂದನೆ ಬಗ್ಗೆನೂ ಅದೇ ಪ್ರಶ್ನೆ. ಈಗ ವೇದ ಓದ್ತೇನೆ ಸಂಧ್ಯಾವಂದನೆ ಮಾಡ್ಬೇಕು ಅಂತ ಗೊತ್ತಾಗತ್ತಾ? ಇಲ್ಲ. ಆದ್ರೆ ವೇದ ಯಾವಾಗ ಓದ್ತಾನೆ? ಸಂಧ್ಯಾವಂದನೆ ಮೊದಲು ಮಾಡಿ ವೇದಾಧಿಕಾರ ಸಿಕ್ಕದ್ಮೇಲೆ ಅವನ್ ವೇದ ವಾಕ್ಯ ಓದ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು ಗೊತ್ತಾಗತ್ತೆ ಸಂಧ್ಯಾವಂದನೆ ಮಾಡ್ಬೇಕು ಅಂತ. ಇದು ಹೇಗಾಯ್ತು? ಸಾಧ್ಯವೇ ಇಲ್ಲ ಈ ರೀತಿ. ಇದು ಅನ್ಯೋನ್ಯಾಶ್ರಯ ಅಂತ ಹೇಳ್ತಾರೆ. ಈ ಕಡೆ ಇವನ ಕೆಲಸ ಕೊಟ್ಟರು ಆಗಲ್ಲ, ಈ ಕಡೆ ಅವನ್ ಕೆಲಸ ಕೊಟ್ಟಲ್ಲ. ಇಬ್ರು ಪರಸ್ಪರ ಅಪೇಕ್ಷೆ.
ಇವ್ರು ಮೊದಲು ಮಾಡಲ್ಲ, ಅವನು ಮೊದಲು ಮಾಡಲ್ಲ. ಅವನಿಗೆ ಇವನ್ ಅಪೇಕ್ಷೆ, ಇವನಿಗವನ ಅಪೇಕ್ಷೆ. ಮತ್ ಏನ್ ಮಾಡೋದು? ಯಾಕೆ ಇವನಿಗೂ ಅರ್ಥ ಆಗಲ್ಲ, ಅವನಿಗೂ ಅರ್ಥ ಆಗಲ್ಲ. ಮತ್ ಈ ಕಗ್ಗಂಟನ್ ಯಾರು ಬಿಡಿಸ್ಬೇಕು ಅಂತ, ಅದಕ್ಕೆ ಇನ್ನೊಬ್ರು ಯಾರು ಬರ್ಲೇಬೇಕು. ಈಗ ಒಬ್ಬ ಗುರುಗಳು ಇಬ್ರು ಶಿಷ್ಯನಿಗೆ ಪಾಠ ಹೇಳ್ತಾ ಇದ್ರು, ಮಾನ್ಯ ದಿವ್ಸ ಒಪ್ಪಿಸ್ಬೇಕು. ಇವನು ಪೆದ್ದ, ಅವನು ಪೆದ್ದ, ಏನ್ ಮಾಡ್ಬೇಕು? ಅವನಿಗೆ ಇವನ್ ಸಹಕಾರ ಕೊಡ್ಬೇಕು, ಇವನಿಗೆ ಅವನ್ ಸಹಕಾರ ಕೊಡ್ಬೇಕು. ಅದ್ರ ಸಹಕಾರ ಕೊಡ್ಬೇಕು ಅಂದ್ರೆ ಇಬ್ರು ಪೆದ್ರೆ ಮತ್ ಹೆಂಗ್ ಒಪ್ಪಿಸ್ತಾರೆ ಅಂತ, ಕಗ್ಗಂಟು ಆ ತರ ಆಯ್ತಿದವ್ರು. ಸಂಧ್ಯಾ ವಂದನೆ ಮಾಡಿದ ಮೇಲೆ ವೇದಾಧಿಕಾರ ಸಿಗತ್ತೆ, ಆಮೇಲೆ ವೇದ ಓದ್ತಾರೆ, ಆಮೇಲೆ ಗೊತ್ತಾಗತ್ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ. ಆದ್ರೆ ಮೊದಲೇ ಮಾಡ್ಬಿಟ್ಟಿರ್ತಾರಲ್ಲ ಸಂಧ್ಯಾ ವಂದನೆ. ಯಾಕಂದ್ರೆ ವೇದಾಧಿಕಾರ ಸಿಗ್ಬೇಕು ಅಂದ್ರೆ ಸಂಧ್ಯಾ ವಂದನೆ ಮಾಡ್ತಾ ಇರ್ಬೇಕು, ಅನುಷ್ಠಾನ ಮಾಡ್ಬೇಕು. ಆಮೇಲೆ ವೇದ ವಿದ್ಯಾಧಿಕಾರ ಬರುತ್ತೆ ಓದ್ಲಿಕ್ಕೆ ಅಂತ. ಅಂದ್ರೆ ಉಪನಯನ ಮಾಡಿಸ್ಕೊಳ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ವೇದ ವಿದ್ಯೆ ಓದ್ಲಿಕ್ಕೆ ಅಧಿಕಾರ ಸಿಕ್ತು, ಆಮೇಲೆ ವೇದ ಓದ್ತ, ಆಮೇಲೆ ಗೊತ್ತಾಯ್ತು ಸಂಧ್ಯಾ ವಂದನೆ ಮಾಡ್ಬೇಕು ಅಂತ. ಹಾಗದೇನಾಯ್ತು, ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ಹೇಳೋ ವಾಕ್ಯ ಮೊದಲೇ ಗೊತ್ತೇ ಇಲ್ಲ, ಗೊತ್ತಿಲ್ದೇನೆ ಎಲ್ಲಾ ಮಾಡಿ ಆಮೇಲೆ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ತಿಳ್ಕೊಂಡ. ಆದ್ರೆ ವಸ್ತುತಃ ವೇದ ವಾಕ್ಯ ಓದ್ಮೇಲೆ ನಮಗ್ ಗೊತ್ತಾಗೋದು ಸಂಧ್ಯಾ ವಂದನೆ ಮಾಡ್ಬೇಕು ಅಂತ. ಹಾಗಾದ್ರೆ ಮೊದಲೇ ವೇದ ಓದಿ ಆಮೇಲೆ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಇವ್ರು ಸಂಧ್ಯಾ ವಂದನೆ ಮಾಡ್ಬೇಕು. ಆದ್ರೆ ಅದು ಆಗೋದೇ ಇಲ್ಲ. ಈಗ ನಾವು ನೋಡ್ತೀವಲ್ಲ, ಈಗ ಉಪನಯನ ಆಗತ್ತೆ, ಸಂಧ್ಯಾ ವಂದನೆ ಮಾಡ್ತಾರೆ, ವೇದ ವಿದ್ಯಾ ಓದಕ್ಕೆ ಅಧಿಕಾರ ಸಿಗತ್ತೆ, ಶಾಸ್ತ್ರ ಓದ್ತಾ ಓದ್ತಾ ಗೊತ್ತಾಗತ್ತೆ, ಓ ವೇದದೆಲ್ಲ ಹೀಗಿದೆ, ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ತಿಳ್ಕೊಳ್ತಾರೆ. ಇಷ್ಟೇ. ಇದ್ರ ಬಗ್ಗೆ ಹೇಗೆ ವಿಚಾರ ಮಾಡೋದು, ಹೇಗ್ ತಿಳ್ಕೊಳ್ಳೋದು ಅಂತಾಗ ಇದೊಂದು ಉಪಾಯ ಹೇಳ್ತಾರೆ. ಅದು ನಿಜ, ನೀವ್ ಹೇಳ್ದಾಗೆ ಈಗ ವೇದ ಓದ್ಬೇಕು ಅಂತ ವೇದ ಓದ್ಮೇಲೆ ಗೊತ್ತಾಗೋದು ನಿಜ. ಆದ್ರೆ ಮುಂಚೆನೆ ವೇದ ಓದ್ಬೇಕು ಅಂತ ಹೇಗ್ ಗೊತ್ತಾಯ್ತು? ಕಥಂಚಿತ್ ಅಂತ ಹೇಳ್ತಾರೆ. ಅದನ್ನ ಕೂಡ್ಸೋದಿಷ್ಟೇ, ಕಥಂಚಿತ್ ಅಧ್ಯಯನಾದಿ ವಿಧಿ ವೃದ್ಧಾಹ ಮಾಣವಕಂ ಬೋಧಯಂತಿ. ಈ ಜ್ಞಾನಿಗಳಿರ್ತಾರಲ್ಲ, ಯಾರು ವಿದ್ವಾಂಸರು, ಜ್ಞಾನಿಗಳು ಅಥವಾ ಹಿರಿಯರು ಯಾರ್ಯಾರು ಇರ್ತಾರೆ, ಅವರೇನ್ ಹೇಳ್ತಾರೆ, ಮನೆಗಳಲ್ಲಿ ಸಂಧ್ಯಾ ವಂದನೆ ಮಾಡ್ಬೇಕು ನೀನು ಅಂತ ಹೇಳ್ತಾರೆ. ಆಗ ಅವನು ಸಂಧ್ಯಾ ವಂದನೆ ಮಾಡ್ತಾರೆ, ಶುರು ಮಾಡ್ತಾರೆ. ಆಮೇಲೆ ವೇದ ವಿದ್ಯಾಧಿಕಾರ ಬಂತು. ಒಂದ್ ದಿವ್ಸ ಇವನು ಗೊತ್ತಾಯ್ತು, ಹೌದು ನಾನು ಸಂಧ್ಯಾ ವಂದನೆ ಮಾಡ್ಬೇಕು, ಯಾಕೆ ವೇದದಲ್ಲಿ ಹೇಳಿದೆ ಅಂತ ಆಮೇಲೆ ತಿಳ್ಕೊಳ್ತಾನೆ. ಮೊದಲು ತಿಳ್ಕೊಳ್ಳೇ ಇಲ್ಲ ಅಂತಿಲ್ಲ, ಯಾಕಂದ್ರೆ ಯಾರು ವೇದ ಓದಿರ್ತಾರೆ ಅವ್ರು ಹೇಳಿರ್ತಾರಲ್ಲ ಈ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ. ಹಾಗಾಗಿ ಅಷ್ಟೇ, ಅವ್ನು ಹೇಳಿದ ಮಾತಿನ ಮೇಲೆ ವಿಶ್ವಾಸದಿಂದ ಅವ್ನು ಶುರು ಮಾಡಿರ್ತಾನೆ ಅಷ್ಟೇ. ಅಧ್ಯಯನನೂ ಅಷ್ಟೇ, ವೇದಾಧ್ಯಯನ ಮಾಡ್ಬೇಕು ಅಂತ ಯಾರೊಬ್ರು ಪ್ರಚೋದನೆ ಕೊಟ್ಟಿರ್ತಾರೆ. ಹಾಗಾಗಿ ಯಾವ್ದೋ ಒಬ್ಬ ಜ್ಞಾನಿನೋ, ಒಬ್ಬ ವಿದ್ವಾಂಸನೋ ಅಥವಾ ಒಬ್ಬ ಹಿರಿಯ ವ್ಯಕ್ತಿನೋ, ನೀನು ನಿನ್ನ ಎಲ್ಲಾ ಶಾಖೆಗಳು ಏನಿದೆ ನಿನಗೆ ಸ್ವಲ್ಪ ಎಲ್ಲ ಓದ್ಬೇಕಪ್ಪ ಅಂತ ಉಪದೇಶ ಕೊಟ್ಟಿದ್ರಿಂದ ಅವ್ನು ಓದ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮಧ್ಯಕ್ಕೆ ವೇದದಲ್ಲಿ ಓದ್ತಾ ಸ್ವಾಧ್ಯಾಯೋಧ್ಯತವ್ಯ ಅನ್ನೋ ಒಂದ್ ಮಾತು ಬಂತು. ಆಗ ಶಾಖಾಧ್ಯಯನ ಮಾಡ್ಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಆಮೇಲೆ ಅವನು ಈ ವಾಕ್ಯದಿಂದ ಹೇಳಿದ್ರೆ ನಾ ಮುಂದುವರಿಸ್ತೀನಿ ಅಂತ ಮುಂದುವರಿಸ್ಕೊಂಡು ಹೋಗ್ತಾನೆ. ಅದರಿಂದ ಉತ್ತರ ಇಷ್ಟೇ ಹೇಳ್ಬೇಕು, ಇದಕ್ಕೆ ಇನ್ನೇನ್ ಮಾಡ್ಲಿಕ್ಕೆ ಬರಲ್ಲ. ಅಥವಾ ಅಧ್ಯಯನಾದಿ ವಿಧಿ ವೃದ್ಧಾಹ ಕಥಂಚಿನ್ ಮಾಣವಕಂ ಬೋಧಯತಿ. ಕಥಂಚಿತ್ ಮಾಣವಕಂ ಅಂದ್ರೆ ಹೇಗೋ ಒಂದ್ ರೀತಿಯಲ್ಲಿ ಅವರು ತಿಳಿಸ್ಕೊಡ್ತಾರೆ, ತಿಳಿಸ್ಕೊಟ್ಟ ಪ್ರಕಾರ ಅವನು ಆಚರಣೆ ಮಾಡ್ತಾನೆ. ಆದ್ರಿಂದ ವೇದವಾಕ್ಯ ಓದೇ ನಾವು ಆಚರಣೆ ಮಾಡ್ತೀವಿ ಅಂತಿಲ್ಲ. ಎಷ್ಟೋ ಬಾರಿ ನಮಗ್ ವೇದದಲ್ಲಿ ಬಂದಿದೆ ಅನ್ನೋ ವಿಷಯನೇ ಗೊತ್ತಿರೋದು, ಆ ಯಾವ ವೇದನೋ ಏನ್ ವಾಕ್ಯನೋ ಅಂತ ಇರ್ತೀವಿ, ಗೊತ್ತೇ ಇರಲ್ಲ. ಈ ಎಲ್ಲಿ ವಿಷಯ ಬಂದಿದೆ ಅಂತ ಗೊತ್ತಿರಲ್ಲ, ಆದ್ರೆ ಆಚರಣೆ ಮಾತ್ರ ಮಾಡ್ತಾ ಇರ್ತೀವಿ. ಹಾಗೆ ಆಗ್ತಾ ಇರೋದು ಎಲ್ಲಾ ವಿಷಯದಲ್ಲೂ ಕೂಡ. ಹಾಗಾಗಿ ವಾಕ್ಯ ಇಲ್ಲದೇನೆ ಆಚರಣೆ, ವಸ್ತುತಾ ವಾಕ್ಯ ಇದೆ, ಅದಕ್ಕೆ ಹುಡುಕ್ಬೇಕು ನಾವು. ಆ ವಾಕ್ಯಗಳು ಎಲ್ಲಿ ಬರುತ್ತೆ ಅಂತ ಹುಡುಕದಾಗ ನಮಗ್ ಗೊತ್ತಾಗತ್ತೆ, ನಮ್ಮ ಆಚರಣೆಗೆ ಅಲ್ಲಿ ಮೂಲ ಅಲ್ಲಿದೆ ಅಂತ. ಅದರಿಂದ ಎಷ್ಟೋ ಆಚರಣೆಗಳು ಕೇವಲ ವೃದ್ಧ ಪರಂಪರೆಯಿಂದ, ಹಿರಿಯರ ಪರಂಪರೆಯಿಂದ ಹಾಗೆ ಬಂದ್ಬಿಟ್ಟಿದೆ. ಆದ್ರೆ ಆಚರಣೆಗೆ ಮೂಲ ಆಮೇಲೆ ವೇದ ಅಧ್ಯಯನ ಮಾಡಿ ಮಾಡಿ ಶಾಸ್ತ್ರದಲ್ಲಿ ಹುಡುಕುವ ಆಟ. ಆಮೇಲೆ ಇಲ್ಲಿದೆ, ಅದು ಅಲ್ಲಿದೆ, ಇಲ್ಲಿದೆ ಅಂತ ಶುರು ಮಾಡೋದು. ಅದರಿಂದ ನಾವು ವೇದದಲ್ಲಿ ಹುಡುಕಿ ಆಚರಣೆ ಮಾಡ್ತಾ ಇಲ್ಲ, ನಾವು ಮಾಡೋ ಆಚರಣೆ ವೇದದಲ್ಲಿ ಇದೆಯಾ ಅಂತ ನೋಡ್ತಾ ಇದ್ದೀವಿ. ಹೀಗಾಗ್ತಾ ಇದೆ. ಈ ರೀತಿಯ ಉತ್ತರನೇ ಇಲ್ಲೂ ಕೂಡ ಬಂತು ಈಗ. ಅದರಿಂದ ಹೇಗೋ ಒಂದು ರೀತಿಯಲ್ಲಿ ವೃದ್ಧರು ಮೊದಲು ಬೋಧಿಸಿರ್ತಾರೆ, ಆಮೇಲೆ ಅವ್ರ ಆಚರಣೆ ಮಾಡ್ತಾನೆ, ವೇದಾಧ್ಯಯನ ಮಾಡ್ತಾನೆ ಅಂತ ಇಷ್ಟು ವಿಚಾರ ಇಲ್ಲಿ ಬಂತು. ಇನ್ನು ಮುಂದೆ ಇನ್ನೊಂದು ಸೂತ್ರದ ವ್ಯಾಖ್ಯಾನಕ್ಕೆ ಹೋಗ್ತಾರೆ. ಆ ಸೂತ್ರಕ್ಕೆ ವ್ಯಾಖ್ಯಾನಕ್ಕಂತೂ ಹೋಗೋಣ. ಇದೇನಾದ್ರು ಟಿಪ್ಪಣಿಯ ವಿಶೇಷ ವಿಚಾರಗಳಿದ್ರೆ ಅದನ್ನ ಸಂಕ್ಷಿಪ್ತವಾಗಿ ಇನ್ನೊಂದು ದಿವಸದಲ್ಲಿ ಅದರ ಅಷ್ಟು ವಿಷಯಗಳನ್ನ ತಿಳಿಸ್ತೇನೆ. ಯಾಕಂದ್ರೆ ಒಟ್ಟಿಗೆ ಒಂದೊಂದು ವ್ಯಾಖ್ಯಾನವನ್ನ ವಿಚಾರ ಮಾಡ್ತಾ ಹೋದ್ರೆ ಅದಕ್ಕೆ ತುಂಬಾ ದಿವಸಗಳಾಗುತ್ತೆ, ಅಷ್ಟು ವಿಚಾರಗಳಿದೆ. ಅದರಲ್ಲಿ ಏನು ಪ್ರಮುಖವಾದ ವಿಶೇಷಾಂಶಗಳು ಅದನ್ನ ಮಾತ್ರ ಪುನಃ ನೋಡೋಣ. ಇದು ಮುಂದೆ ಹೋಗ್ತಾ ಅನುವ್ಯಾಖ್ಯಾನ ಶ್ಲೋಕ ಮುಂದ್ಬಂತು. ಅದ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಯಥಾ ಯೋಗಂ ತಥಾಪ್ಯಾವಸ್ತು ನಿರ್ಣಯಾತ್ ಅಂತ ಒಂದು ಬ್ರಹ್ಮಸೂತ್ರ ಬಂದಿದೆ. ಸಮಾಚಾರೇ ಅಧಿಕಾರಾಚ ಅಂತ ಬ್ರಹ್ಮಸೂತ್ರದ ಭಾಗ ಇದು ವಸ್ತುತಃ.
ಓಂ ಸಮಾಚಾರೇ ಅಧಿಕಾರಾಚ ಅಂದ್ರೆ ಸ್ವಾಧ್ಯಾಯಸ್ಯ ತಥಾತ್ವೇನ ಹಿ ಸಮಾಚಾರೇ ಅಧಿಕಾರಾಚ ಅಂತ ಸಮಗ್ರ ಸೂತ್ರ. ಅದರಲ್ಲಿ ಸಮಾಚಾರೇ ಅಧಿಕಾರ ಅಂತಂದ್ರೆ ಏನರ್ಥ? ಸಮಾಚಾರ ಅಂದ್ರೆ ಒಳ್ಳೆ ರೀತಿಯ ಆಚರಣೆ ಮಾಡೋದ್ರಲ್ಲಿ ಇಂತಿಂತವರಿಗೆ ಅಧಿಕಾರ ಇದೆ. ಯಾರಿಗ ಅಧಿಕಾರ ಇದೆ ಅಂದಾಗ ಈಗಲೂ ಕೂಡ ಯಾರ್ಯಾರು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾರೆ ಅಂದ್ರೆ ಈಗಲೂ ದೇವತೆಗಳು ಮಾಡ್ತಾ ಇದ್ದಾರೆ. ವೇದವನ್ನ ಕೇಳ್ತಾರೆ, ವೇದದ ವಿಷಯಗಳನ್ನ ಮನನ ಮಾಡ್ತಾರೆ, ವೇದದ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮನನ ಮಾಡ್ತಾ ಮಾಡ್ತಾ ಧ್ಯಾನವನ್ನ ದೇವರ ಬಗ್ಗೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಇವನ್ನೆಲ್ಲ? ಒಂದು ಪ್ರಶ್ನೆ, ಸಹಜ ಪ್ರಶ್ನೆ. ಯಾಕೆಂದ್ರೆ ದೇವತೆಗಳು ಅಂದ್ರೆ ಅವ್ರಿಗೆ ಯಾರು ದೇವತಾ ಪದವಿಗೆ ಹೋಗ್ತಾರಲ್ಲ ಅವರು ದೇವರ ದರ್ಶನ ಆಗೇ ಇರುತ್ತೆ, ಅದು ಫಿಕ್ಸ್. ದೇವರ ದರ್ಶನ ಆಗ್ದೇನೆ ಒಬ್ಬ ದೇವತಾ ಪದವಿಯಲ್ಲಿ ಇದ್ದಾನೆ ಅಂತಿಲ್ಲ. ದೇವತೆ ಅಂತ ಯಾರನ್ನ ಕರಿತೀವಿ ಅಂದ್ರೆ ಯಾರು ಅಪರೋಕ್ಷ ಜ್ಞಾನಿಗಳು, ಸಾಕ್ಷಾತ್ ಭಗವಂತನನ್ನ ಕಣ್ಣಾರೆ ಕಂಡಿದಾರೋ ಅಂತವ್ರ ದೇವತೆ. ಅಪರೋಕ್ಷ ಜ್ಞಾನ ಇದೇನೆ ಒಂದು ದೇವತಾ ಪದವಿಯನ್ನ ಹತ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ದೇವತಾ ಪದವಿಯಲ್ಲಿ ಇದ್ದಾನೆ, ದೇವತಾ ಪದವಿಯನ್ನ ಹತ್ತಿದ್ದಾನೆ ಅಂತ ಆದ್ರೆ ಅವ್ರಿಗೆ ದೇವರು ಕಂಡಿರ್ಬೇಕು ಅಂತ ಅರ್ಥ. ಸದಾ ಯಾವಾಗಲೂ ದೇವರನ್ನು ಕಾಣ್ಬೋದು ಅಂತ ವ್ಯಕ್ತಿ. ಇಲ್ಲ ಅಂದ್ರೆ ಅವನು ದೇವತಾ ಪದವಿಯನ್ನ ಹೊಂದ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಿದೆ. ಪ್ರಕೃತ ಹಾಗಾದ್ರೆ ದೇವತೆಗಳು ಯಾವಾಗ ಭಗವಂತರನ್ನ ಕಣ್ಣಾರೆ ಕಂಡ್ರು ಅವ್ರು ಯಾಕೆ ಮತ್ತೆ ಶ್ರವಣ ಮನನ ನಿಧ್ಯಾಸನ ಮಾಡ್ಬೇಕು? ಈಗೆಲ್ಲ ನಾವು ಶಾಸ್ತ್ರ ಪಾಠ ಕೇಳೋದು ಯಾಕೆ? ಮನನ ಮಾಡ್ಲಿಕ್ಕೆ. ಆ ವಿಷಯಗಳು ಗೊತ್ತಾಗ್ರೆ ಭಗವಂತನ ಬಗ್ಗೆ ವಿಷಯಗಳು, ಆ ಭಗವತ್ ತತ್ವದ ವಿಷಯಗಳು ಗೊತ್ತಾದ್ಮೇಲೆ ಅದನ್ನ ನಾವು ಚೆನ್ನಾಗಿ ಮನನ ಮಾಡ್ತಾ ಮಾಡ್ತಾ ಆಮೇಲೆ ಅದನ್ನ ಧ್ಯಾನ ಮಾಡ್ತಾ ಇದ್ರೆ ಆ ವಿಷಯಗಳ ಬಗ್ಗೆ ಒಂದು ದಿವಸ ದೇವರು ಕಾಣುತ್ತಾನೆ. ದೇವರ ಅಪರೋಕ್ಷ ಜ್ಞಾನ ಆಗುತ್ತೆ. ಸಾಕ್ಷಾತ್ತಾಗಿ ದೇವರು ಕಂಡ ಆದ್ಮೇಲೆ ಭಗವಂತನ ಪ್ರಸಾದ ಆಯ್ತು. ಪ್ರಸಾದ ಆದ್ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಇಷ್ಟು ವಿಷಯ ಇದೆ. ಹಾಗಾದ್ರೆ ಶ್ರವಣ ಮನನ ನಿಧಿಧ್ಯಾಸನ ಇದು ಎಲ್ಲ ಯಾವ್ದಕ್ಕೆ? ದೇವರನ್ನ ನೋಡ್ಲಿಕ್ಕೆ. ದೇವತೆಗಳಿಗೆ ಇದೆಲ್ಲ ಅವಶ್ಯಕತೆ ಇದೆಯಾ? ಇಲ್ಲ ವಸ್ತುತ. ಯಾಕೆ? ದೇವರನ್ನು ನೋಡಾಯ್ತಾನ. ನೋಡಿದ್ಮೇಲೆ ಮತ್ತೆ ಯಾಕೆ ಶ್ರವಣ ಮನ ನಿಧಿಧ್ಯಾಸನ? ಈ ಶ್ರವಣ ಮನನ ಧ್ಯಾನ ಮಾಡೋದೇ ದೇವರನ್ನ ನೋಡ್ಲಿಕ್ಕೆ. ಯಾವಾಗ ದೇವರನ್ನ ಆಗಿದೆ ದೇವತೆಗಳು ಆಮೇಲೆ ಯಾಕೆ ಶ್ರವಣ ಮನ ನಿಧ್ಯಾಸನ ಈಗ್ಲೂ ಮಾಡ್ತಾ ಇದ್ದಾರೆ ಅಂದ್ರೆ ಈಗ್ಲೂ ಮಾಡ್ತಾ ಇದಾರಂತೆ. ಹಾಗಾದ್ರೆ ಇದಕ್ಕೆ ಕಾರಣ ಹುಡುಕ್ಬೇಕು. ಈಗಲೂ ದೇವತೆಗಳು ಯಾಕೆ ಈ ವೇದ ಶ್ರವಣವನ್ನ ಮಾಡ್ತಾರೆ? ವೇದವನ್ನ ಈಗಲೂ ಯಾಕೆ ಪಾಠ ಕೇಳ್ತಾರೆ? ಈಗಲೂ ಯಾಕೆ ವೇದದ ವಿಷಯಗಳನ್ನ ಮನನ ಮಾಡ್ತಾ ಇದ್ದಾರೆ? ಈಗಲೂ ಯಾಕೆ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾ ಕೂತಿದ್ದಾರೆ? ಯಾಕೆ? ಈಗಾಗಲೇ ದೇವರನ್ನ ನೋಡಾಗಿದೆಯಲ್ಲ. ಇಲ್ಲಾಂದ್ರೆ ಅವ್ರಿಗೆ ದೇವತಾ ಪದವಿನೇ ಸಿಗಲ್ವಲ್ಲ ಅಂತ ಒಂದು ಪ್ರಬಲವಾದ ಪ್ರಶ್ನೆ. ಹಾಗಾದ್ರೆ ಏನಕ್ ಮಾಡ್ತಾ ಇದ್ದಾರೆ ಅಂತ ಜಯತೀರ್ಥರು ಅದಕ್ಕೆ ಬಿಡಿಸ್ತಾ ಹೋಗ್ತಾರೆ. ಯತ ಸರ್ವ ವಿಜ್ಞಾನಂ ಅವಶ್ಯಕಂ ತೇನೈವ ಹಿ ಕಾರಣೇನ ದೇವಾದ್ಯ ಅದ್ಯಾಪಿ ಶ್ರವಣ ಮನನೆ ಕುರುವಂತೆ ಸದಾ ಧ್ಯಾಯಂತಿ ಚ. ಈಗ್ಲೂ ಯಾಕೆ ದೇವತೆಗಳು ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರ ಇಷ್ಟೇ. ಯಾಕೆ ಅಂದ್ರೆ ಎಲ್ಲಾ ವೇದವನ್ನ ತಿಳ್ಕೊಳ್ಳೇಬೇಕು. ಸರ್ವ ವಿಜ್ಞಾನಂ ಅವಶ್ಯಕಂ, ಸಕಲ ವೇದವನ್ನ ತಿಳ್ಕೊಳ್ಬೇಕು. ಆ ಕಾರಣಕ್ಕೆ ಇನ್ನೂ ಕೇಳ್ತಾನೆ ಇದೆ. ಅದ್ ಯಾಕೆಂದ್ರೆ ಅನಂತಾವೈ ವೇದ, ಅದಕ್ಕೆ ಇತಿಮಿತಿ ಇಲ್ಲ, ಅಷ್ಟು ವೇದವಾಕ್ಯ ಇದೆ. ಈಗಲೂ ಅವರು ತಿಳ್ಕೊಳ್ತಾ ಇದ್ದಾರೆ. ಅಂದ್ರೆ ಒಂದಿಷ್ಟು ವೇದವಾಕ್ಯ ತಿಳ್ಕೊಂಡ್ ಕೂಡಲೇ ಅವ್ರಿಗೆ ದೇವರ ದರ್ಶನನೇ ಆಗೋಯ್ತು, ಒಂದ್ ದೇವರ ನೋಡ್ಬಿಟ್ರು. ಆದ್ರೆ ಇನ್ನೂ ಯಾಕೆ ಕಲಿತಾ ಇದ್ದಾರೆ? ವೇದವನ್ನ ಇನ್ನೂ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಇನ್ನೂ ಜಾಸ್ತಿ ಓದ್ಬೇಕು. ಯಾಕೆಂದ್ರೆ ಈ ಸಿದ್ಧಾಂತ ಏನು? ಎಲ್ಲಾ ವೇದವಾಕ್ಯವನ್ನ ತಿಳ್ಕೊಳ್ಬೇಕು. ಅದು ಯಥಾಶಕ್ತಿ ಎಲ್ಲ ತಿಳ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು. ಅದಕ್ಕೋಸ್ಕರ ದೇವತೆಗಳು ಈಗಲೂ ಸರ್ವ ವಿಜ್ಞಾನಂ ಅವಶ್ಯಕಂ, ಎಲ್ಲವನ್ನೂ ತಿಳಿಯೋದು ಅವಶ್ಯಕ ಅಂತ ಅಂದುಕೊಂಡೆ ಇದೇ ಕಾರಣದಿಂದ ಈಗಲೂ ಶ್ರವಣ ಮನನ ನಿಧ್ಯಾಸನವನ್ನೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಇದ್ಯಾಕೆ ಈ ತರ ಅರ್ಥ ಹೇಳ್ತೇನೆ? ಏನೋ ಅಭ್ಯಾಸ ಬಲದಿಂದ ಮಾಡ್ತಾ ಇದ್ದಾರೆ ಸುಮ್ನೆ ಅಂತಂದ್ರೆ ಹಾಗಲ್ಲ. ಹಿಂದೆ ಅಭ್ಯಾಸ ಆಗಿತ್ತು, ಇನ್ನೊಂದ್ ಸ್ವಲ್ಪ ಹಾಗೆ ಅಭ್ಯಾಸ ಮಾಡ್ಕೊಳ್ಳೋಣ. ಯಾಕೆ? ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಕೇಳಿ ಕೇಳಿ ಅಭ್ಯಾಸ, ಅರ್ಥ ಆಗಿದ್ರು ಮತ್ ಕೇಳ್ತಾ ಇರ್ತಾರೆ. ಅಭ್ಯಾಸ. ಧ್ಯಾನ ಮಾಡಿ ದೇವ್ರು ನೋಡಿರ್ತಾರೆ, ಅಭ್ಯಾಸ ಬಲ ಮತ್ತೆ ದೇವ್ರ ಧ್ಯಾನ ಮಾಡ್ತಾರೆ, ತಪ್ಪೇನಿದೆ? ಅಭ್ಯಾಸ ಬಲದಿಂದ ಸಂಸ್ಕಾರ ಬಲದಿಂದ ಪುನಃ ಪುನಃ ಅದೇ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಹಾಗಲ್ಲ. ಅನ್ಯಥಾ ಅದಕ್ಕೆ ಉತ್ತರ ಕೊಡ್ತಾರೆ ಜಯತೀರ್ಥರು. ಅನ್ಯಥಾ ಮಹಾಮತೀನಾಂ ತೇಷಾಂ ಏಕೈಕ ಶಾಖಾ ಶ್ರವಣಾದೇಹೆ ಅಲ್ಪೀಯಸ ಏವ ಕಾಲೇನ ಕರ್ತುಂ ಶಕ್ಯತ್ವೇನ ಅದ್ಯಾಪಿ ತತ್ಕರಣಂ ನ ಸ್ಯಾತ್. ಒಂದ್ ವೇಳೆ ಅಭ್ಯಾಸ ಬಲದಿಂದ ಅಂತ ಇಷ್ಟೇ ಹೇಳೋದಿದ್ರೆ ಒಂದ್ಸಲಿ ಓದಿದ್ರೆ ಸಾಕು ಅವ್ರಿಗೆ. ಈಗ ನೀವ್ ಹೇಳ್ದಂಗೆ ಸ್ವಸ್ವಶಾಖಾಧ್ಯಯನ ಮಾಡಿ ಒಂದೊಂದಿಷ್ಟು 3, 4, 5, 6 ಅಷ್ಟೇ, ಜಾಸ್ತಿ ಇಲ್ಲ. ಎಲ್ಲರಿಗೂ ತಮ್ಮ ತಮಗೆ ವಿಹಿತವಾದ ಶಾಖೆಗಳನ್ನ ಅಷ್ಟೇ ಓದಬೇಕು ಅಂತಿದ್ರೆ ವೇದದ ಶಾಖೆಗಳನ್ನ
ಅದರಲ್ಲೂ ದೇವತೆಗಳು ತುಂಬಾ ಬುದ್ಧಿವಂತರು, ಮಹಾಮತಿಗಳು ಅವರು. ಜಯತೀರ್ಥರು ಬರೀತಾರೆ, ಮಹಾಮತಿನ ಬಹಳ ಬುದ್ಧಿಶಾಲಿಗಳು ದೇವತೆಗಳು. ಅವ್ರಿಗೆ ಏಕೈಕ ಶಾಖಾ ಶ್ರವಣ, ಒಂದೊಂದೇ ಶಾಖೆಯನ್ನ ಕೇಳಲಿಕ್ಕೆ ತುಂಬಾ ಟೈಮ್ ಬೇಕಾಗಿಲ್ಲ. ಅಲ್ಪೀಯ ಸಾಯವ ಕಾಲೇನ, ಬಹಳ ಕಡಿಮೆ ಸಮಯ, ಜಾಸ್ತಿ ಬೇಕಾಗಿಲ್ಲ, ಅಷ್ಟ್ರಲ್ಲೇ ಅವ್ರು ಮುಗಿಸ್ಕೊಂಡ್ಬಿಡ್ತಾರೆ. ಅದ್ ಮುಗಿಸ್ಕೊಂಡು ಮತ್ ಮಾಡ್ತಾ ಇದಾರೆ ಅಂದ್ರೆ ಏನರ್ಥ? ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಯೋಗ್ಯತೆಗೆ, ಆ ಶಕ್ತಿಗೆ ಅನುಗುಣವಾಗಿ ಇನ್ನು ಎಷ್ಟು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಶೃಣ್ವತೆ ಅಂತ ಹೇಳಿದ್ದಾರೆ. ಅದ್ರ ಫಲ ಅವ್ರಿಗೆ, ಈ ಫಲ ಏನ್ ಬೇರೆಯವ್ರಿಗಲ್ಲ. ಪ್ರತ್ಯೇಕವಾಗಿ ತಾವು ಕೇಳ್ತಾರೆ, ತಾವು ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅಲ್ಲಿ ಶೃಣ್ವಂತಿ ಅಂತ ವಸ್ತುತಃ ತಾವು ಕೇಳ್ತಾರೆ ಅಂತ ಬರ್ಬೇಕು. ಶೃಣ್ವಂತಿ ಅಂತ ಸರಿ, ಶೃಣ್ವತೆ ಅಂತ ವಾಸ್ತವಿಕವಾಗಿಲ್ಲ. ಸಂಸ್ಕೃತದಲ್ಲಿ ಈ ಶೃಣ್ವತೆ ಅನ್ನೋ ಶಬ್ದ ಪ್ರಯೋಗ ಏನಿದೆ ಅದ್ ಸರಿ ಇಲ್ಲ, ಶೃಣ್ವಂತಿ ಅಂತ ಬೇಕಾಗಿತ್ತು. ತಪ್ಪು ಅಲ್ವಾ ಮಧ್ವಾಚಾರ್ಯರು ಪ್ರಯೋಗ ಮಾಡಿದ್ದು ಅಂತ ಪ್ರಶ್ನೆ ಮಾಡಿಕೊಂಡು, ಇಲ್ಲ ಒಂದು ಚಾಂದ್ರ ವ್ಯಾಕರಣ ಅಂತ ಒಂದು ವ್ಯಾಕರಣ ಇದೆ. ಅಂದ್ರೆ ಐಂದ್ರ ವ್ಯಾಕರಣ, ಚಾಂದ್ರ ವ್ಯಾಕರಣ ಅಂತ ಈ ತರ ಅನೇಕ ವ್ಯಾಕರಣಗಳಿದೆ. ಅಂದ್ರೆ ಸಂಸ್ಕೃತದ ಈ ವ್ಯಾಕರಣ ಗ್ರಂಥಗಳು ತುಂಬಾ ಇದೆ. ಅದರಲ್ಲಿ ಚಾಂದ್ರ ವ್ಯಾಕರಣ ಅಂತ ಒಂದಿದೆ. ಚಂದ್ರ ಸಂಬಂಧಪಟ್ಟ ವ್ಯಾಕರಣ, ಇಂದ್ರನಿಗೆ ಸಂಬಂಧಪಟ್ಟ ವ್ಯಾಕರಣ ಐಂದ್ರ ವ್ಯಾಕರಣ, ಚಂದ್ರನಿಗೆ ಸಂಬಂಧಪಟ್ಟ ವ್ಯಾಕರಣ ಚಾಂದ್ರ ವ್ಯಾಕರಣ. ಆ ಚಾಂದ್ರ ವ್ಯಾಕರಣದಲ್ಲಿ ಏನ್ ಹೇಳಿದ್ದಾರೆ? ಶೃಣ್ವತೇನೂ ಸರಿ, ಶೃಣ್ವಂತಿನೂ ಸರಿ, ಎರಡೂ ಸರಿ. ಹಾಗಾಗಿ ಅದರ ಪ್ರಕಾರ ಮಧ್ವಾಚಾರ್ಯರು ಇದು ಶೃಣ್ವತೆ ಅಂತ ಹೇಳಿದ್ದಾರೆ, ತಪ್ಪಿಲ್ಲ ಅಂತ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಇನ್ನು ಸಮಾಚಾರಾಚ, ಈಗ ಎಲ್ಲರಿಗೂ ಆಚರಣೆ ಇದೆ ವೇದವನ್ನ ಕೇಳಲಿಕ್ಕೆ, ಎಲ್ರು ಮಾಡ್ಬೋದು, ವೇದ ಕೇಳ್ಬೋದು, ಮನನ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಅಂದ್ರೆ ದೇವತೆಗಳಿಗೆ ವೇದಾಧಿಕಾರ ಇದೆಯೋ ಇಲ್ವೋ ಅಂತ ಒಂದು ಪ್ರಶ್ನೆ. ವೇದ ಓದ್ಬೋದೋ ಇಲ್ವೋ ದೇವತೆಗಳು? ಯಾಕೆ ಓದ್ ಏನ್ ಪ್ರಯೋಜನ ಇಲ್ವಲ್ಲ. ಈಗ ಓದೋದ್ರಿಂದ ಏನು? ಅದರಲ್ಲಿರೋ ವಿಷಯವನ್ನ ತಿಳ್ಕೊಂಡು ಮನನ ಮಾಡಿ ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳು, ಧ್ಯಾನ ಮಾಡ್ಕೊಳ್ಳು ಮುಖಾಂತರ. ಆದ್ರೆ ಓದೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವೇದಾಧಿಕಾರಿಗಳೇ ಅಲ್ಲ ಅವರು, ಎಲ್ಲ ಪಡೆದಿದ್ದಾಗಿದೆ. ಎಲ್ಲ ಪಡೆದ ಆದ್ಮೇಲೆ ಮತ್ತ್ಯಾಕೆ ಓದ್ಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಅಲ್ಲಿ ಉತ್ತರ ಕೊಡ್ತಾ ಹೇಳ್ತಾರೆ, ಸಮಾಚಾರ್ಯ ಅಧಿಕಾರ ಅವ್ರಿಗೂ ಇದೆ. ಯಾಕೆಂದ್ರೆ ದೇವತಾಧಿಕರಣ ನ್ಯಾಯಂ ಮಾ ವಿಸ್ಮಾರ್ಷೀತಿ ಸೂಚಯಿತು. ದೇವತಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಒಂದ್ ಕಡೆ ವಿಚಾರ ಮಾಡ್ತಾರೆ, ಮೊದಲನೇ ಅಧ್ಯಾಯದಲ್ಲಿ ಅದು ಬರುತ್ತೆ, 3ನೇ ಪಾಠದಲ್ಲಿ. ದೇವತಾಧಿಕರಣ ಅಂತ ಒಂದು ಅಧಿಕರಣ. ದೇವತೆಗಳಿಗೆ ಬ್ರಹ್ಮ ವಿದ್ಯಾಧಿಕಾರ ಇದೆಯೋ ಇಲ್ವೋ? ನಾವೆಲ್ಲ ವೇದ ವಿದ್ಯೆ ಅಧಿಕಾರಿಗಳು, ಓದ್ಬೇಕು, ತಿಳ್ಕೊಳ್ಬೇಕು, ಅದು ಮರಣ ಮಾಡ್ಬೇಕು, ಧ್ಯಾನ ಮಾಡಿ ದೇವರ ಅಪರೋಕ್ಷ ಜ್ಞಾನ ಪಡ್ಕೊಳ್ಬೇಕು. ಆದ್ರೆ ಬ್ರಹ್ಮ ವಿದ್ಯೆ ಅಂದ್ರೆ ವೇದ ವಿದ್ಯೆಯ ಅಧಿಕಾರ ದೇವತೆಗಳಿಗೆ ಇದೆಯಲ್ಲೋ? ಅವ್ರು ವೇದವನ್ನು ಓದ್ಬೇಕಾ ಬೇಡ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡು ಕೊನೆಗಲ್ಲಿ ಸಿದ್ಧಾಂತ ಮಾಡಿದಾರೆ, ಇಲ್ಲಿಲ್ಲ, ಅವರು ಕೂಡ ವೇದ ವಿದ್ಯಾಧಿಕಾರವನ್ನ ಪಡೆದೇ ಇದ್ದಾರೆ. ಅದರ ದೇವತಾಧಿಕರಣದಲ್ಲಿ ತಿಳಿಸಿದ್ದಾರೆ. ಅದನ್ನ ನಾವು ಮತ್ತೆ ನೋಡ್ತೀವಿ, ಮೊದಲನೇ ಅಧ್ಯಾಯಕ್ಕೆ ಬಂದಾಗ ವಿಸ್ತಾರವಾಗಿ ಆ ವಿಷಯಗಳನ್ನು ನೋಡ್ತೀವಿ. ಅದರಿಂದ ಒಟ್ಟೇನಾಯ್ತು ಅಂದ್ರೆ, ಯಾರು ಉತ್ತಮಾಧಿಕಾರಿ ದೇವತೆಗಳು ಅವರೆಲ್ಲ ಈಗಲೂ ಕೂಡ ಶ್ರವಣ, ಮನನ, ಧ್ಯಾನ ಎಲ್ಲ ಮಾಡ್ತಾನೆ ಇದ್ದಾರೆ. ಯಾಕೆ ಮಾಡ್ತಾರೆ? ಎಲ್ಲಾ ತಿಳ್ಕೊಳ್ಬೇಕು ಅಂತ. ನೀವು ಸ್ವಲ್ಪನೇ ತಿಳ್ಕೊಳ್ಬೇಕು, ಚೂರೇ ಸಾಕು ಅಂತಿದ್ರೆ ಅವರು ತುಂಬಾ ಬುದ್ಧಿಶಾಲಿಗಳಾದ್ರಿಂದ ಬೇಗ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಇಷ್ಟೊಂದು ಟೈಮ್ ಮತ್ತೆ ಅವ್ರು ಓದುವಂತ ಅನುವರ್ತನೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಏನರ್ಥ? ಎಲ್ಲಾ ವಿಜ್ಞಾನ, ಎಲ್ಲಾ ಶಾಖೆಗಳ ಜ್ಞಾನನೂ ಬೇಕು, ಅದನ್ನು ಯಥಾಶಕ್ತಿ ಯಥಾಯೋಗ ಮಾಡ್ಬೇಕು ಅಂತ ಅಷ್ಟೇ ಅಭಿಪ್ರಾಯ ಅಂತ. ದೇವತೆಗಳಿಗೂ ವೇದ ವಿದ್ಯಾಧಿಕಾರ ಇದೆ ಅಂತ ಒಂದು ಅಪೂರ್ವವಾದ ವಿಷಯವನ್ನ ತಿಳಿಸಿದ್ದಾರೆ. ಮತ್ತೆ ದೇವತೆಗಳೇ ಹೀಗ್ ಮಾಡ್ತಾ ಇದ್ದಾರೆ ಅಂದ್ರೆ ಮನುಷ್ಯರು ನಾವ್ ಅನ್ಕೊಳ್ತೀವಿ ಒಂದ್ ಓದ್ ಸಾಕು, ನಿಲ್ಸೋ ಹಾಗಿಲ್ಲ. ಸಾಕು ಅನ್ನೋದು ಇಲ್ವೇ ಇಲ್ಲ. ಒಂದ್ಸರಿ ಓದ್ಲಿಕ್ಕೆ ಪ್ರಾರಂಭ ಆಯ್ತಾ ಅದಕ್ಕೂ ಮೋಕ್ಷ ಸಿಕ್ಕ ಮೇಲೂ ಅದಿದ್ದೇ ಇರುತ್ತೆ. ಆದ್ರಿಂದ ಒಂದು ಬಾರಿ ವೇದವನ್ನ ಸಮಗ್ರವಾಗಿ ಓದ್ಬಿಟ್ವಿ, ಮುಕ್ತಾಯ ಆಯ್ತು, ಇಲ್ಲ, ಅದು ಇಲ್ವೇ ಇಲ್ಲ. ಮುಕ್ತಾಯ ಅನ್ನೋದಿಲ್ಲ, ಅದು ಸದಾ ಅನುವರ್ತನ ಆಗ್ತಾನೆ ಇರುತ್ತೆ. ಒಮ್ಮೆ ಶಾಸ್ತ್ರ ಪ್ರವೇಶ ಆಯ್ತು ಅಂದ್ರೆ ಮುಗೀತು. ಅದು ಅಧ್ಯಯನ ನಿರಂತರವಾಗಿ ಮೋಕ್ಷ ಸಿಕ್ಕ ಮೇಲೂ ಕೂಡ ಇರುತ್ತೆ. ಆದ್ರಿಂದ ನಿರಂತರವಾಗಿ ಇದ್ದೇ ಇರುತ್ತೆ. ಮತ್ತೆ ಅದಕ್ಕೆ ಮಿತಿ ಅಂತ ಇಲ್ಲವೇ ಇಲ್ಲ. ಯಾಕೆಂದ್ರೆ ದೇವರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಳ್ಬೇಕು ಅಂತಿದೆ. ಅದು ಹಾಗೆ ಹೋಗ್ತಾ ಇರುತ್ತೆ ಅಷ್ಟೇ. ಅದನ್ನ ಪಾರವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಕೊನೆ ಯಾವ್ದು ನಮಗ್ ಗೊತ್ತಾಗಲ್ಲ. ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇಷ್ಟು ಈ ವಿಚಾರವನ್ನ ಈ ಪ್ಯಾರಾದಲ್ಲಿ ಹೇಳಿದ್ದಾರೆ ಜಯತೀರ್ಥರು. ಇದು ಮುಂದೆ ಇನ್ನು ಹಲವು ವಿಷಯಗಳಿದೆ, ಹೊಸ ವಿಷಯ ಚೆನ್ನಾಗಿದೆ. ಮುಂದಿನ ವಿಷಯಗಳಿನ್ನು ಸುಲಭವಾಗಿ ವಿಷಯಗಳಿದೆ, ಹಾಗೆ ಒಳ್ಳೊಳ್ಳೆ ಪ್ರಶ್ನೆಗಳು, ಒಳ್ಳೊಳ್ಳೆ ಉತ್ತರಗಳು ಕೂಡ ಇದೆ. ಅದೇನು ಅಂತ
ನಾಳೆ ದಿವಸ ಇನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.